Hey guys. Hi. Make Hi. an interview. With the anniversary edition. Okay. The special edition. Special edition. Okay. Okay. Basically, I was a professional stunt rider. If you have a girlfriend or a wife and all, this bike is suitable. You can see this has added another 20 bhp to the motorcycle. ನನಗೆಲ್ಲ ಬೈಕ್ಗಿಂತ ಆಲ್ ಟೈಮ್ ಫೇವ್ರೇಟ್ ದಿಸ್ ಒಂದು ಬೈಕ್. ಓಕೆ. Like 115 bhp. Look at the roar. How many cc is it? 1290. 1290. Okay. 1290. Actually, riding comfort, nothing other than Hayabusa. Nobody can beat it. Talk about this bike. You can see the The design. yeah. From Kurg. Actually, you'll be in better. So this is the first Africa has been sold in India. ವಯಸ್ಸು ಪುನಃ ಬರಲ್ಲ ಇರ್ಬೇಕಾದ್ರೆ ಮಜಾ ಮಾಡೋಣ ಅಂತ. It's not stock. Okay. ಇದಕ್ಕೆ ಸಿ ಪ್ರಾಜೆಕ್ಟ್ ಫುಲ್ ಸಿಸ್ಟಮ್ ಹಾಕಿದೀವಿ ಅಂಡ್ ಇಟ್ ಸ್ಟೇಜ್ 1 ಟ್ಯೂನ್. Stage 1 now. ಸ್ಟೇಜ್ 1. ಜಾನ್ ಎಬ್ರಮ್ಸ್ ಬೈಕ್ ಆಕ್ಚುಲಿ. ಸೊ ಅವರು ಅದನ್ನ ಪರ್ಚೇಸ್ ಮಾಡಿರೋದು. To be buying it. I may rather buy another Africa twin, but not anything lesser. ಸೂಪರ್. So frankly speaking, for my wife, because she loves to be pillion. Okay. Behind me. Okay. ಕೊಡಬೇಕು ತಮಗೆ ಈಗ ಪಂಚಾಯತ್ ಆಯ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಗೈಸ್ ಬೇಸಿಕಲಿ ಈಗ ನಮ್ಮ ಬಾಯ್ಸ್ ಜೊತೆ ಒಂದು ಚಿಕ್ಕ ಸೆಷನ್ ಇಡೋಣ. ಅವ್ರ ಎಕ್ಸ್ಪೀರಿಯನ್ಸ್ ಹೇಳೋಣ, ಅವ್ರು ಯಾವ ಬೈಕ್ ಓಡಿಸ್ತಿದ್ದಾರೆ, ಏನ್ ಕತೆ ಅಂತ. ಸೊ ಲೆಟ್ಸ್ ಮೂವ್ ಅರೌಂಡ್ ವಿತ್ ಅವರ್ ಗೈಸ್ ಕೊಡಗು ಸೂಪರ್ ಬೈಕರ್ಸ್. ಯಾರ್ಯಾರ್ದು ಏನೇನ್ ಕತೆ ಕೇಳೋಣ. ಸೊ ಫಸ್ಟ್ ನಾನು ಆಫ್ರಿಕಾ ಟೀಮ್ ನ ತೋರಿಸ್ತೀನಿ. ಸೊ ದ ಓನರ್ ಇಸ್ ಜುಪ್ಸಿ ಕುಶಾಲಪ್ಪ. ಸೊ ಜುಪ್ಸಿ, ನೀವು ಯಾವಾಗ ಈ ಗಾಡಿ ತಗೊಂಡಿದ್ದು? ನಾನು ಇದನ್ನ 2022 2.5 years ಆಯ್ತು. 2.5 years. 2.5 Okay, years. ಎಷ್ಟು ಕಿಲೋಮೀಟರ್ಸ್ ಕವರ್ ಮಾಡಿದೀರಾ? ಆಲ್ಮೋಸ್ಟ್ 40,000. 40,000 ಕಿಲೋಮೀಟರ್ಸ್. 40,000 ಕಿಲೋಮೀಟರ್ಸ್ ಕವರ್ ಮಾಡಿದ್ದಾರೆ ಈ ಬೈಕ್ ಅಲ್ಲಿ. ಅಂಡ್ ಹಿ ಈಸ್ ಸ್ಟಂಟ್ ರೈಡರ್ ಆಕ್ಚುಲಿ. ಸೊ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಈ ಬೈಕ್ ಬಗ್ಗೆ. ಎಕ್ಸ್ಪೀರಿಯನ್ಸ್ ಫಸ್ಟ್ ಆಫ್ ಆಲ್ ಯಾಕೆ ಚೂಸ್ ಮಾಡಿದ್ರಿ ಆಫ್ರಿಕಾ ಟ್ವಿನ್? ಸೊ ಫಸ್ಟ್ ಆಫ್ ಆಲ್ ಇದಕ್ಕೂ ಮುಂಚೆ ನಾನು ಏನಕ್ಕೆ ಇದನ್ನ ಚೂಸ್ ಮಾಡಿದೆ ಅಂದ್ರೆ ಅದಕ್ಕೆ ಮತ್ತೆ ಹಿಸ್ಟ್ರಿ ಬರ್ಬೇಕಾಗುತ್ತೆ. Okay. ಸೊ ನಾನು ಬೇಸಿಕ್ಲಿ ಐ ವಾಸ್ ಪ್ರೊಫೆಷನಲ್ ಸ್ಟಂಟ್ ರೈಡರ್. ಸೊ ಅವಾಗ ಅಪಾಚಿ ಯೂಸ್ ಮಾಡಿದೀನಿ, ರೇಸಿಂಗ್ ಮಾಡ್ತಾ ಇದ್ದೆ. ಸೊ R15 ಇತ್ತು. ಸೊ ಅದ್ರ ತುಂಬಾ ಬೈಕ್ಸ್ ನ ಎಕ್ಸ್ಪ್ಲೋರ್ ಮಾಡಿದೀನಿ. ಸೊ ಐ ಸ್ಟಾರ್ಟೆಡ್ ಫ್ರಮ್ ಹೀರೋ ಹೋಂಡಾ ಸ್ಪ್ಲೆಂಡರ್ ಫುಲ್ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ನೆಕ್ಸ್ಟ್ FZ ತಗೊಂಡೆ, ಅಲ್ಲಿಂದ ಅಪಾಚಿ ತಗೊಂಡೆ, ಆಮೇಲೆ R15 ತಗೊಂಡೆ, ಆಮೇಲೆ ನೆಕ್ಸ್ಟ್ CBR 650 ಹೋದೆ. ಸೊ ಅವಾಗ ದಟ್ ವಾಸ್ ಮೈ ಫಸ್ಟ್ ಸೂಪರ್ ಬೈಕ್. ಅದಾದ್ಮೇಲೆ ಸೊ ಐ ಹ್ಯಾಡ್ ಡಿಫ್ರೆಂಟ್ ಬೈಕ್ಸ್ ಫಾರ್ ಡಿಫ್ರೆಂಟ್ ಯೂಸೇಜ್. ಈಗ ಎಲ್ಲ ಲಾಂಗ್ ರೈಡ್ ಏನಾದ್ರು ಹೈ ಸ್ಪೀಡಿಂಗ್ ಹೋಗ್ಬೇಕಂದ್ರೆ CBR ಯೂಸ್ ಮಾಡ್ತಾ ಇದೆ. ಟ್ರ್ಯಾಕ್ ಅಂದ್ರೆ R15 ಯೂಸ್ ಮಾಡ್ತಾ ಇದೆ. ಫ್ರಂಟ್ ರೈಡಿಂಗ್ ಅಂದ್ರೆ ಅಪಾಚಿ ಯೂಸ್ ಮಾಡ್ತಾ ಇದೆ. ತಿರ್ಗಾ ಡೈಲಿ ಕಮ್ಯೂಟಿಂಗ್ ಅಂದ್ರೆ ಇನ್ನೊಂದು ಅಪಾಚಿ ಇತ್ತು. ಸೊ ಲಾಟ್ ಆಫ್ ಬೈಕ್ಸ್, ಮನೇಲಿ ನಿಲ್ಸಕ್ಕೂ ಜಾಗ ಇಲ್ಲ, ಆಮೇಲೆ ತುಂಬಾ ಬೈಕ್ಸ್ ಇತ್ತು. ಸೊ ಐ ಥಾಟ್ ಯಾವ್ದಾದ್ರು ಒಂದು ಬೈಕ್ ಇಟ್ಕೊಳ್ಳೋಣ ವಿಚ್ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ. ದಟ್ ಇಸ್ ವೆನ್ ಐ ವಾಸ್ ಥಿಂಕಿಂಗ್ ಆಫ್ ಲೈಕ್ ಅನ್ ಆಲ್ ರೌಂಡರ್ ಸಮ್ ಸೂಪರ್ ಅಡ್ವೆಂಚರ್ ಬೈಕ್ಸ್. ಅವಾಗ ನನಗೆ ಆಪ್ಷನ್ಸ್ ಇದ್ದಿದ್ದು ಆಫ್ರಿಕಾ ಟ್ವಿನ್ ಬಿಟ್ರೆ ನನಗೆ ಇಷ್ಟ ಆಗಿದ್ದು ಅಂದ್ರೆ ಟೆನೆರೆ 700. ಬಟ್ ಅನ್ಫಾರ್ಚುನೇಟ್ಲಿ ಆಲ್ಮೋಸ್ಟ್ 20 years ಇಂದ ಹೇಳ್ತಾನೆ ಇದಾರೆ ಟೆನೆರೆ 700 ಇಂಡಿಯಾಗೆ ಬರುತ್ತೆ ಅಂತ. ಅದು ಬರ್ಲೇ ಇಲ್ಲ, ಬರೀ ಕನ್ಸಾಗೆ ಉಳ್ಕೊಂತು. ನಾನು ತುಂಬಾ ಟ್ರೈ ಮಾಡಿದೆ, ಏನಾದ್ರು ಇಂಪೋರ್ಟ್ ಏನಾದ್ರು ಮಾಡೋಣ, ಅದನ್ನ ಏನಾದ್ರು ಮಾಡಿ ತರ್ಸ್ಬಿಡೋಣ ಅಂತ. ಮೋಸ್ಟ್ ಆಫ್ ದ ಯಮಹಾ ಬೈಕ್ಸ್ ಆಕ್ಚುಲಿ ಇಂಪೋರ್ಟ್ ಮಾಡಿ ತರಿಸ್ತಿರಲ್ಲ. ಸೊ ಬಟ್ ಅದಾಗ್ಲಿಲ್ಲ. ಆಮೇಲೆ ಫೈನಲಿ ಐ ಡಿಸೈಡೆಡ್ ಓಕೆ, ಇವಾಗ ಏನ್ ಅವೈಲೇಬಲ್ ಇದೆ ಅದರಲ್ಲಿ ಆಫ್ರಿಕಾ ಟ್ವಿನ್ ಇಸ್ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತ ಅನ್ಸ್ತದೆ ನನಗೆ. ಇಟ್ಸ್ ಕ್ಯಾನ್ ಡು ಎವ್ರಿಥಿಂಗ್. ಹೈ ಸ್ಪೀಡ್ ಅಂದ್ರೆ ಹೈ ಸ್ಪೀಡ್, ಡೈಲಿ ಕಮ್ಯೂಟಿಂಗ್ ಅಂದ್ರೆ ಕಮ್ಯೂಟಿಂಗ್ ಆಗುತ್ತೆ, ಟೂರಿಂಗ್ ಆಗುತ್ತೆ. ಐ ಕ್ಯಾನ್ ರೈಡ್ ಇವನ್ ಕರ್ವ್ಸ್, ನೈಸ್ ಕರ್ವ್ಸ್ ಎಲ್ಲ ನೀಟಾಗಿ ಹೋಗ್ಬೋದು. ಹೈ ಸ್ಪೀಡ್ ಅಲ್ಲಿ ಫುಲ್ ಬ್ಯಾಡ್ ರೋಡ್ಸ್ ಅಲ್ಲೂ ಚೆನ್ನಾಗಿ ಓಡುತ್ತೆ, ಎಲ್ಲದಕ್ಕೂ ಆಗುತ್ತೆ. ಸೊ ಇದೇ ಬೆಸ್ಟ್ ಅಂತ ನನ್ಗನ್ಸ್ತು. ಸೊ ಇದು ತಗೊಂಡಾಗಿಂದ ಕಂಪ್ಲೀಟ್ ಯೂಸೇಜ್ ಮಾಡ್ತಾ ಇದೀನಿ. ಸೋ ಫಾರ್ ಸೋ ಗುಡ್ ಅಂತ ಹೇಳ್ತೀರಲ್ಲ. So far so good. ಸೊ ಈ ಮೋಟರ್ ಸೈಕಲ್ ನ ರೀಪ್ಲೇಸ್ ಮಾಡೋದಿದ್ರೆ, ಇಫ್ ಎಟ್ ಆಲ್ ದೇರ್ ಇಸ್ another bike which you would prefer? ಇಲ್ಲ, ಆಫ್ಟರ್ ಯೂಸಿಂಗ್ ದಿಸ್ ದೆನ್ ಐ ಗಾಟ್ ಟು ನೋ ಓಕೆ
This is much more better than Tenere 700. Okay. So even though now the Tenere 700 comes to India, Okay. I'll not be buying it. I may rather buy another Africa Twin, but not anything lesser. ಸೂಪರ್ ಸೊ ಇಫ್ ಅಟ್ ಆಲ್ ನಿಮ್ ಗಾಡಿಯಲ್ಲಿ ಈಗ ಪಾಸಿಟಿವ್ಸ್ ನಿಮ್ಗೆ ಏನ್ ಇಷ್ಟ ಅದನ್ನೆಲ್ಲ ಹೇಳಿದೀರಾ, ಏನು ಇಂಪ್ರೂವ್ ಮಾಡಬಹುದಿತ್ತು ಅಥವಾ ಏನ್ ನಿಮಗೆ ಇದ್ರಲ್ಲಿ ಕಮ್ಮಿ? ಇಲ್ಲ, ನನ್ಗೆ ಅನ್ಸಿದಂಗೆ ಇದ್ರಲ್ಲಿ ಏನು ಇಂಪ್ರೂವ್ಮೆಂಟ್ ಅಂತ ನನಗೆ ಸದ್ಯಕ್ಕೆ ಇನ್ನೂ ಅನ್ಸಿಲ್ಲ. ಈ 2.5 years ಆಫ್ ತುಂಬಾ ಯೂಸೇಜ್ ಮಾಡಿದೀನಿ. ಅಂದ್ರೆ ಆಕ್ಚುಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ಹೇಳ್ತಾರೆ ಆಫ್ರಿಕಾ ಟ್ವಿನ್ ನಿನ್ ತರ ಇಂಡಿಯಾದಲ್ಲಿ ಯಾರು ಯೂಸ್ ಮಾಡ್ತಿಲ್ಲ ಅಂತ. ಅದು ನಿಜ, ನಾವು ನೋಡ್ತಾ ಇರ್ತೀವಿ ನಿಮ್ ಚಾನಲ್. ಸೊ ಅಷ್ಟು ಯೂಸ್ ಮಾಡಿದ್ರು ನನಗೆ ಇದ್ರಲ್ಲಿ ಏನ್ ಕಮ್ಮಿ ಅಂತ ನನ್ಗೆ ಅನ್ಸಿಲ್ಲ ಯಾವತ್ತು. ಓಕೆ ನನ್ಗೆ ಏನೇನ್ ಬೇಕು ಅದೆಲ್ಲ ಇದ್ರಲ್ಲಿದೆ. ಓಕೆ, awesome, it was awesome talking to you, Gypsy. Thank you. All the best and safe ride. Thanks a lot. So we have another awesome bike here, Benelli 502 TRK. So idradu owner ಬಂದು Mr. Shahbaz Ahmed. Hi Shahbaz. Hi everyone, my name is Shahbaz Ahmed. So ನಾನು ಓನ್ ಮಾಡ್ತಿರೋದು ಏನಂದ್ರೆ ಬೆನೆಲಿ TRK 502X ಅಂತ, ಸೊ ಲಿಮಿಟೆಡ್ ಎಡಿಷನ್. ಸೊ ಅಬೌಟ್ ದಿಸ್ ಬೈಕ್, ಇಟ್ ಇಸ್ ನನಗೆ ಕಲರ್ ತುಂಬಾ ಖುಷಿ. ಸೊ ಐ ಫೀಲ್ ಲೈಕ್ yellow is my lucky color or my favorite color, you can say. But I took this bike only for frankly speaking, for my wife, because she loves to be pillion behind me. So I'm planning for another super sport. It is very soon. So that also you will get to know in future. Future vlog ಅಲ್ಲಿ ಕಾಣ್ತದೆ. So mainly I like long rides and all. So long ride ಗೋಸ್ಕರ ಈ ತರ ತಗೊಂಡಿರೋದು. So ತುಂಬಾ ಸೂಪರ್ ಬೈಕ್ಸ್, ಸೂಪರ್ ಸ್ಪೋರ್ಟ್ಸ್ ಇದೆ. ಸೊ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ನಿಮಗೆ ಕಂಫರ್ಟೇಬಲ್ ಆಗ್ಲಿ, ಕಂಫರ್ಟ್ ಆಗ್ಲಿ, ಸೊ ಯಾರು ಪೀಲನ್ ಆಗ್ಲಿ, ಸೊ ಇಫ್ ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್ ಆರ್ ವೈಫ್ ಅಂಡ್ ಆಲ್, ದಿಸ್ ಬೈಕ್ ಇಸ್ ಸೂಟೇಬಲ್. Okay. So ಎಷ್ಟು ಕಿಲೋಮೀಟರ್ಸ್ ಕವರ್ ಮಾಡಿದೀರಾ? So as of now, it has been now 2 years. So 12,000 it is already run. So it is giving us good ಏನಾದ್ರೆ average ಎಲ್ಲ ಕೊಡ್ತಾ ಇದೆ. So mainly I think you can do a very long ride ಅದಕ್ಕೋಸ್ಕರ. So ನೋಡ್ಬೋದು, it is cleanly well maintained because I own a accessories shop, 2-wheeler and 4-wheeler. So I know how to keep the bikes and all. So please, if you really like my bike, please give a like to this video and also subscribe to this channel. And thank you so much to Gautam that he is doing this vlog and he's showing the super bikes of Kodagu, Coorg district. And thank you so much. Thank you so much, Shahbaz. Thank you. So next up we have a very special bike. It's a Fireblade Triple R SP, you can see, and it is special for so many reasons. We have our owner here, Mr. Taufik. Hi Taufik. Yeah, ಹೇಳಿ ಬ್ರೋ, ನಿಮ್ಮ ಗಾಡಿ ಬಗ್ಗೆ. ಇದು ಸ್ಪೆಷಲ್ ಗಾಡಿ, ಆಕ್ಚುಲಿ ಇರೋ ಲೈನಪ್ ಅಲ್ಲಿ ದಿ ಮೋಸ್ಟ್ ಸ್ಪೆಷಲ್ ಬೈಕ್. ಗಾಡಿ ಬಗ್ಗೆ ಎಲ್ಲ ರೈಡರ್ಸ್ ಗೊತ್ತಿದೆ. ದಿಸ್ ಇಸ್ ಹೋಂಡಾ CBR Fireblade Triple R SP. ಎಷ್ಟು ಕಿಲೋಮೀಟರ್ಸ್ ಮಾಡಿದೀರಾ? ಯಾಕೆ ಈ ಬೈಕ್ ಬಿಕಾಸ್ ಬೈಕ್ ಕಲೆಕ್ಷನ್ ಇಸ್ ಮೈ ಫ್ಯಾಷನ್. ಓಕೆ, ದಿಸ್ ಇಸ್ ಇವ್ರ ಹತ್ರ ಆಕ್ಚುಲಿ ಇವ್ರ ಹತ್ರ ಒಳ್ಳೊಳ್ಳೆ ಲೈನಪ್ಸ್ ಇದೆ. ಇವ್ರ ಹತ್ರ ಇದಿದೆ, ಆಮೇಲೆ ಬೂಸಾ ಇದೆ, ಅದು ಇದೆ, ಆಮೇಲೆ 10R ಇದೆ. ಸೊ ಸುಮಾರು ಸೂಪರ್ ಬೈಕ್ಸ್ ಇಟ್ಕೊಂಡಿದ್ದಾರೆ, ಈವನ್ ಸೂಪರ್ ಕಾರ್ಸ್ ಇಟ್ಕೊಂಡಿದ್ದಾರೆ. ಹೇಳಿ ಬ್ರೋ. ಸೊ ಇದು ಗಾಡಿ ತಗೊಂಡು ಎಷ್ಟು ಟೈಮ್ ಆಯ್ತು ಅಂದ್ರೆ? ಅರೌಂಡ್ 7 months. ಓಕೆ. ಸೊ ಹೇಗೆ ಅನ್ಸುತ್ತೆ ಈ ಬೈಕ್ ಓಡಿಸಿದಾಗ ನಿಮಗೆ? ವಾಟ್ ಈಸ್ ಸ್ಪೆಷಲ್? ಐ ನೋ ದಿಸ್ ಇಸ್ ಅ ಸ್ಪೆಷಲ್ ಬೈಕ್, ನಿಮಗೆ ಯಾಕೆ ಕ್ರೇಜ್ ಸ್ಪೆಷಲ್? ನೆಕ್ಸ್ಟ್ ಲೆವೆಲ್ ನನಗೆಲ್ಲ ಬೈಕ್ಗಿಂತ ಆಲ್ ಟೈಮ್ ಫೇವ್ರೇಟ್ ದಿಸ್ ಒಂದು ಬೈಕ್. ಓಕೆ. ಸೊ ದಿಸ್ ವಾಸ್ ಜಾನ್ ಅಬ್ರಮ್ಸ್ ಬೈಕ್ ಆಕ್ಚುಲಿ. ಸೊ ಅವರು ಅದನ್ನ ಪರ್ಚೇಸ್ ಮಾಡಿರೋದು. ಸೊ ದಟ್ ಈಸ್ ವೈ ದಿಸ್ ಇಸ್ ಮೋರ್ ಸ್ಪೆಷಲ್. ಅಂಡ್ ಇದದ್ದು ನಿಮಗೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಇದರಲ್ಲಿ ನಿಮಗೆ ಓವರ್ ಆಲ್ ಆಗಿ ಗಾಡಿ ಇಷ್ಟ ಆಯ್ತು. ಗಾಡಿ ಇದರಲ್ಲಿ ಏನು ಇಷ್ಟ ಆಗದೆ ಇರೋದ್ರೆ ಏನಾದ್ರು ಇದೆಯಾ ಅಥವಾ ಯಾಕೆ? ಅಂಡ್ ಇದನ್ನ ನೀವು ಫುಲ್ಲಿ ಬ್ಲಾಕ್ ಮಾಡಿದ್ದೀರಲ್ಲ? ಹೌದು, ಇದು ಆಕ್ಚುಲಿ ಶೋರೂಮ್ ಕಲರ್ ಬ್ಲಾಕ್. ಬ್ರೋ, ಬೈಕ್ ಒಂದ್ಸಲ ಸ್ಟಾರ್ಟ್ ಮಾಡಿ ಒಂದ್ಸಲ ವ್ಯೂವರ್ಸ್ ತೋರಿಸ್ತೀರಾ? ರತ್ನನಿಧಿಕೆ ಗಮನದೊಂದಿಗೆ ದಯಮಾಡಿ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ಕೂಡ ಖಂಡಿತು. So next up we have this beautiful machine. Again, this is Kawasaki 6R. ಇದು 2025 model actually. New color scheme. New
ಬ್ರ್ಯಾಂಡ್ ನ್ಯೂ ಮೋಟರ್ ಸೈಕಲ್. ಇಲ್ಲ ಸೊ ಇದ್ರದ್ದು ಓನರ್ ಬಂದು ಅಂದ್ರೆ ಮಿಸ್ಟರ್ ವಿಜಯ್. ಹಾಯ್ ವಿಜಯ್. ಹಾಯ್. ವಿಜಯ್ ಹೇಳಿ ನಿಮ್ ಬೈಕ್ ಬಗ್ಗೆ. ಆಕ್ಚುಲಿ ಇದು ಚಿಕ್ಕದಾದ್ರೂ ಇಟ್ಸ್ ಮಾನ್ಸ್ಟರ್ ಅದು, ಹೌದು ಅಲ್ವಾ? ಸೊ ಇಟ್ಸ್ 6R ಅಂಡ್ ಈ ವರ್ಷನೇ ತಗೊಂಡಿದ್ದ ನೀವು? ಹೌದು, ಈ ವರ್ಷ 25 ಮಾಡೆಲ್. 25 ಇದು ಆನಿವರ್ಸರಿ ಎಡಿಷನ್. ಓಕೆ, ಇದು ಸ್ಪೆಷಲ್ ಎಡಿಷನ್. Special edition. ಓಕೆ ಓಕೆ, ಈ ಕಲರ್ ಫುಲ್ ಬರೋದು. ಓಕೆ, ಸೊ ಇದು 636 cc. ಹಾ, BHP ಬಂದು 129 BHP. ಓಕೆ ಓಕೆ, 600 cc ಲೇ ವರ್ಲ್ಡ್ ಗೆ ಫಾಸ್ಟೆಸ್ಟ್ ಬೈಕ್. ಹೌದು. ಒಂದ್ ಟೈಪ್ ಅಲ್ಲಿ ಟ್ರಯಂಫ್ ಡೇಟೋನಾ ಏನಿತ್ತು ಅದೇ ತರ ಫುಲ್ ಅಗ್ರೆಸಿವ್ ಆಗಿರುತ್ತೆ. ಹೌದು, ಬಟ್ ತುಂಬಾ ಲೈಟ್ ವೆಯ್ಟ್ ಅಂಡ್ ವೆರಿ ಪವರ್ಫುಲ್ ಬೈಕ್. ಸೊ ಎಷ್ಟು ಕಿಲೋಮೀಟರ್ಸ್ ಓಡಿಸಿದೀರಾ ಇದನ್ನ ಗಾಡಿ ತಗೊಂಡು? ಗಾಡಿ ತಗೊಂಡು ಎಷ್ಟು ಕಿಲೋಮೀಟರ್ಸ್ ರನ್ ಮಾಡಿದ್ರಿ? 3000 ಕಿಲೋಮೀಟರ್ಸ್ ರನ್ ಮಾಡಿದ್ರಾ? ಹೇಗಿದೆ ಗಾಡಿ? ಚೆನ್ನಾಗಿದೆ. ಸೂಪರ್ ಆಗಿದೆ. ಓಕೆ ಓಕೆ, ಎಷ್ಟು ಏನು ಟಾಪ್ ಸ್ಪೀಡ್ ಅಂತ ಸ್ಪೀಡ್ 200 ರೀಚ್ ಮಾಡಿದೀರಾ? ಓಕೆ, ಬಟ್ ಇದು ಎಲ್ರಿಗೂ ಆಗುವಂತ ಮೋಟರ್ ಸೈಕಲ್ ಅಲ್ಲ ಅಲ್ವಾ? ಬಿಕಾಸ್ ಅದು ತುಂಬಾ ಅಗ್ರೆಸಿವ್ ಇರುತ್ತೆ. ಸೂಪರ್ ಸ್ಪೋರ್ಟ್ ತುಂಬಾ ಅಗ್ರೆಸಿವ್ ಪೊಸಿಷನ್. ಸೊ ಆ ತರ ಕ್ವಿಕ್ ಶಿಫ್ಟರ್, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಎಲ್ಲ ಇದೆ. ಎಷ್ಟಾಗುತ್ತೆ ಆನ್ ರೋಡ್ ಇದು? ಆನ್ ರೋಡ್ ಬಂದು 16 ಆಗುತ್ತೆ. 16. ಓಕೆ, ಎಕ್ಸ್ಟ್ರಾ ಮಾಡಿಫೈ ಇದೆಲ್ಲ ಮಾಡಿ ಟೋಟಲ್ 19 ಲ್ಯಾಕ್ ಆಗಿದೆ. 19 lakhs. ಸೊ ನೀವು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಎಲ್ಲ ಹಾಕಿದಿರಲ್ಲ? ಎಕ್ಸ್ಟ್ರಾ ವೈಸರ್, ಎಕ್ಸ್ಟ್ರಾ ಇದು ಓಕೆ, ಕ್ರಾಶ್ ಸ್ಲೈಡರ್, ಎಕ್ಸ್ಟ್ರಾ ಎಕ್ಸಾಸ್ಟ್, ಓಕೆ, ನೈಸ್. ಆಮೇಲೆ ಸ್ಪೂಲ್ಸ್, ಎಕ್ಸ್ಟ್ರಾ ಸ್ಪೂಲ್ಸ್ ಅದೆಲ್ಲ ಹಾಕ್ಸಿದೀರಾ? ನೈಸ್ ನೈಸ್. ಸೊ ಎಲ್ಲಿ ಟ್ರ್ಯಾಕಿಗೆ ನಾವು ತಗೊಂಡೋಗಿದ್ದೀರಾ ಗಾಡಿನ? ತಗೊಂಡೋಗ್ಬೇಕು ಅಂತಿದ್ದೆ. ಚಾನ್ಸ್ ಸಿಕ್ಕಿದ್ರೆ ನೋಡೋಣ. ಓವರಾಲ್ ಅಲ್ಲಿ ಗಾಡಿ ತುಂಬಾ ಇಷ್ಟ. ಸೊ ಯಾಕೆ ಇದನ್ನ ಚೂಸ್ ಮಾಡಿದ್ರಿ? ಅಂದ್ರೆ 600 cc ಒಳ್ಳೆ ಬೈಕ್, 1000 cc ಗಿಂತ ಬೆಸ್ಟ್. ಮೇಂಟೈನ್ ಮಾಡ್ಬೋದು, ಮೈಲೇಜ್ ಸಿಗುತ್ತೆ, ಪವರ್ ಸೌಂಡ್ ಕೂಡ ಸೂಪರ್ ಆಗಿದೆ. ಓಕೆ ಓಕೆ, ನೈಸ್. ವೆರಿ ನೀಟ್ ಬೈಕ್, ವೆರಿ ಕ್ಲೀನ್ ಬೈಕ್. ಆಕ್ಚುಲಿ ತುಂಬಾ ಲೈಟ್ ಇರುತ್ತೆ, ನಿಮಗೆ ಟ್ರ್ಯಾಕಿಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು ಈ ಬೈಕ್ ನ. ಸೂಪರ್ ಮೆಷಿನ್ ಆಕ್ಚುಲಿ. ಓಕೆ ವಿಜಯ್, ಥ್ಯಾಂಕ್ ಯು ಸೋ ಮಚ್. We have another beautiful Hayabusa Gen 3, fully blacked out, and the owner is Mr. Charan Spandan. Hey guys. Hi. Yeah, Hi Spandan. Hello, how are you? So ನಿಮ್ಮ ಗಾಡಿ ಬಗ್ಗೆ ಹೇಳಿ. Gen 3 Buza all black, ಸಕ್ಕತ್ತಾಗಿದೆ ನೋಡಕ್ಕೆ. ಸೊ ಯಾವಾಗ ತಗೊಂಡ್ರಿ ತಗೊಂಡು 2 years ಆಯ್ತು. ಆಕ್ಚುಲಿ ಇಟ್ಸ್ pre-owned. ಓಕೆ. ಸೊ ಹೇಳಬೇಕು ಅಂದ್ರೆ, ಸೊ ದಿಸ್ ಇಸ್ ಎ Peregrine Falcon. Everybody knows this as a Peregrine Falcon. Yes. Mighty Hayabusa. So it's 1300 cc and it does 0 to 100 in 3.5 seconds. Yes. Yeah, and it's a very good bike with all the modern techs. I love riding this Hayabusa. Yeah. That's it. I think I don't want to say much more about this. No, because that's everybody. okay. ನೀವು ಹೇಳಿ, ನೀವು ಈ ಬೈಕಲ್ಲಿ ನಿಮಗೆ ದಿ ಬೆಸ್ಟ್ ಏನ್ ಅನ್ಸಿದೆ? ಅಂದ್ರೆ ಇದು ಓನ್ ಮಾಡಿದ್ಮೇಲೆ ಏನ್ ದಿ ಬೆಸ್ಟ್ ಅನ್ಸಿದೆ? The best andre the most riding comfort, nothing other than Hayabusa, nobody can beat it. So the perfect sports tourer, you can say. Yeah. Thank you. Okay. Thank you, Charan. Thank you so much. ಇಲ್ಲಿ ಆಕ್ಚುಲಿ ಕೊಡ್ದ ಇಲ್ಲ assaulting this guy to make an interview. Hi, Mr. Brijesh. Hey. For the name's sake, he's from Coorg. Actually, he'll be in Bangalore. Okay. So next up, it's a beautiful hyper-motored, one of a special bike from Ducati. ಯಾಕೆಂದ್ರೆ ಈ ತರ ಮೋಟರ್ ಸೈಕಲ್ ನೀವು ಯಾವುದೇ ಬೇರೆ ಕ್ಯಾಟಗರಿಯಲ್ಲಿ ನೋಡಿರಲ್ಲ. ದಿಸ್ ಇಸ್ ಕೈಂಡ್ ಆಫ್ ಒಂಥರ ಸ್ಪೋರ್ಟು ಇದೆ, ನೇಕೆಡು ಇದೆ, ಅಡ್ವೆಂಚರು ಇದೆ. ಸೊ ದ ಓನರ್ ಇಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ಉತ್ತಮ್. Hi Uttam. Hello, hi. My name is Uttam Gopaya. Yes. Actually, stay in Kodagu. So this is my bike. Yes. I bought it in 2022 Okay. June. Okay. It's a Hyper Motor 950 RV
the special edition. Special edition, okay. Yeah. What is special? Andre, idra graphics, sir. What is the special than the other bike? Than the Yeah, other? the riding position. No. Normal hyper motard ಕಿಂತ ಇದೇನು special? ನಾರ್ಮಲ್ ಮೋಟರ್ಗಿಂತ ಇದು 950 cc 950 cc ಅಲ್ಲಿ ಮೊದಲು ಹೈಪರ್ ಮೋಟರ್ ಬಿಟ್ಟಿತ್ತಿಲ್ಲ 1100 800 and something they had left. This is 950 cc hyper motor. It has got like 115 bhp. ಆಲ್ ರೈಟ್. ಸೊ ಈ ಮೋಟರ್ ಸೈಕಲ್ ಅಲ್ಲಿ ನೀವು ಏನು ಯಾಕೆ ಈ ಬೈಕ್ ನ ಚೂಸ್ ಮಾಡಿದ್ರೆ ಬೇರೆ ಬೈಕ್ಸ್ ಯಾಕೆ ಈ ಬೈಕ್ ನ ಅಂತ ಹೇಳಿದ್ರೆ ನನಗೆ ಪ್ರಾಕ್ಟಿಕಲ್ ಆಗಿ ಎಲ್ಲ ಕಡೆ ಗಾಡಿ ಓಡಿಸಬೇಕಾಗಿತ್ತು. ಈಗ ಸೂಪರ್ ಸ್ಪೋರ್ಟ್ ಇದ್ರೆ ನಾವು ಟ್ರ್ಯಾಕ್ ಅಲ್ಲಿ ಓಡಿಸಬಹುದು, ಇಲ್ಲಾಂದ್ರೆ ಹೈವೇಸ್ ತಗೊಂಡು ಹೋಗ್ಬೋದು, ನಾವು ಶಾರ್ಟ್ ರೈಡ್ಸ್ ಹಾಗೆಲ್ಲ ಹೋಗೋಕ್ಕಾಗೋದಿಲ್ಲ. ಸೊ ಇದು ನಾನು ಲೈಟ್ ಆಗಿ ಆಫ್ ರೋಡಿಂಗ್ ಮಾಡ್ಬೋದು ಟೈರ್ ಚೇಂಜ್ ಮಾಡಿದ್ರೆ. ಹೌದು. ಸೊ ನಾನು ಎನಿ ಟೈಮ್ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಇವಾಗ 50 ಕಿಲೋಮೀಟರ್ಸ್ ಹೋಗಬೇಕು, 50 ಕಿಲೋಮೀಟರ್ಸ್ ತಗೊಂಡು ಹೋಗ್ಬೋದು, 30 ಕಿಲೋಮೀಟರ್ ತಗೊಂಡು ಹೋಗ್ಬೋದು, ಲಾಂಗ್ ರೈಡ್ಸ್ ಹೋಗ್ಬೋದು. ಸೊ ಬೇಸಿಕಲಿ ಆಲ್ ರೌಂಡರ್ ತರ. ಬೇಸಿಕಲಿ ನನಗೆ ಗಾಡಿ ತಗೊಂಡ್ಮೇಲೆ ಅದನ್ನ ಯುಟಿಲೈಸ್ ಮಾಡಬೇಕಾಗಿತ್ತು, ಅದನ್ನ ಓಡಿಸಿ ಫೀಲ್ ಮಾಡಬೇಕಾಗಿತ್ತು. ವಯಸ್ಸು ಪುನಃ ಬರಲ್ಲ, ಇರ್ಬೇಕಾದ್ರೆ ಮಜಾ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಹೈಪರ್ ಮೋಟರ್ ಚೂಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಇದು ಎಷ್ಟು ಕಿಲೋಮೀಟರ್ಸ್ ಮಾಡಿದ್ದೀರಾ? ಇದರಲ್ಲಿ 14,000 ಕಿಲೋಮೀಟರ್ಸ್ ಮಾಡಿದ್ದೀನಿ. ಈ ಜೂನ್ ಬಂದು 3 years ಆಯಿತು. ಇನ್ನೂ ಜಾಸ್ತಿ ಓಡಿಸ್ಬೇಕಾಗಿತ್ತು, ಕೆಲಸ ಕಾರ್ಯಗಳಿಂದ ಓಡಿಸೋಕೆ ಆಗ್ತಾ ಇಲ್ಲ. ಲಾಂಗ್ ಅಂದ್ರೆ ಎಲ್ಲಿ ಹೋಗಿದ್ರಾ? ಲಾಂಗ್ ಯೂಸೇಜ್ ಎಲ್ಲಿ ತನಕ ಮಾಡಿದ್ರಿ? ಎಷ್ಟು ಕಿಲೋಮೀಟರ್ಸ್ ಮಾಡಿದ್ರಿ? ಲಾಂಗ್ ಯೂಸೇಜ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಅಷ್ಟೇ, ಹತ್ರ ಆಪ್ಷನ್ ಸಿಕ್ಕಿಲ್ಲ. ಆಕ್ಚುಲಿ ಇದು ಟೂರಿಂಗ್ ಪರ್ಪೋಸ್ ಅಲ್ಲ ಅಥವಾ ಯಾವ ಪರ್ಪೋಸ್ ಇದು ಸರ್ವ್ ಮಾಡೋದಿಲ್ಲ. ಇದು ಆಕ್ಚುಲಿ ಒಂಥರ ಟಾಯ್ ತರ, ನಿಮಗೆ ಫುಲ್ ಫನ್ ಆಗಿ ನೀವು ಆಟ ಆಡ್ಕೊಂಡು ಲೋಕಲಲ್ಲೆಲ್ಲ ಓಡಾಡೋಕ್ಕೆ, ವೀಲಿ ಮಾಡೋಕ್ಕೆ, ಸ್ಲೈಡ್ ಮಾಡೋಕ್ಕೆ, ಅದಕ್ಕೋಸ್ಕರ ಇರೋದು ಬೈಕ್ ಇದು. ಸೊ ಇಟ್ ಹ್ಯಾಸ್ ಗಾಟ್ 8 level of wheelie control, 8 level of traction control, 3 level of ABS, 3 ride modes, and if you turn off all the traction control and wheelie control, you have a system called slide by brake. ಅದು ಇದೆಯಾ? ನೀವು ಕಾರ್ನರ್ಸ್ನ ಇನ್ನೂ ಶಾರ್ಟ್ ಆಗಿ ತಗೋಬಹುದು ರೇರ್ ವೀಲ್ನ ಸ್ಲೈಡ್ ಮಾಡಿ. ಅದು ಯೂಶುವಲಿ ಮೋಸ್ಟ್ ಆಫ್ ದ ಬೈಕ್ಸ್ ಅಲ್ಲಿ ಬರಲ್ಲ. ಓಕೆ. ಇನ್ನು ಡುಕಾಟಿ ದಿಸ್ ಇಸ್ ಒನ್ ಆಫ್ ಅ ಕೈಂಡ್ ಹೈಲೈಟ್. ಮತ್ತೆ ಡುಕಾಟಿ ಅವರು ಫಸ್ಟ್ ಟೈಮ್ ಒಂದು ಗ್ರಾಫಿಟಿಲಿ ಬೈಕ್ ಬಿಟ್ಟಿದ್ದು ಅಂತ ಹೇಳಿದ್ರೆ ಅದು ಇದು ಹೈಪರ್ ಮೋಟರ್ 950 RV. ಓಕೆ. ಅಮೇಜಿಂಗ್ ಬೈಕ್. ಬಟ್ ಡುಕಾಟಿ ಸರ್ವಿಸ್ ಬಗ್ಗೆ ಎಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ಇಲ್ಲ, ಡುಕಾಟಿ ಸರ್ವಿಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಇದುವರೆಗೆ. ಸೊ ಇದು 15,000 ಕಿಲೋಮೀಟರ್ಸ್ಗೆ ಒಂದ್ಸಲ ಆಯಿಲ್ ಚೇಂಜ್, 15,000 ಕಿಲೋಮೀಟರ್ಸ್ ಆರ್ 1 year. ಸೊ ನೋ ಇಶ್ಯೂಸ್. ನೀವೆಲ್ಲೇ ಲಾಂಗ್ ತೊಗೊಂಡೋದ್ರು. ಈಗ ನಾನು ಬೆಂಗಳೂರಿಂದ ಒಂದು 250-300 ಕಿಲೋಮೀಟರ್ಸ್ ದೂರದಲ್ಲಿದ್ದೀನಿ, ಬೆಂಗಳೂರಿಗೆ ಹೋಗ್ತೀನಿ. ಆದರೆ ನೋ ಇಶ್ಯೂಸ್, ಯಾಕಂದರೆ ನಾನು ಇಯರ್ಲಿ ಒನ್ಸ್ ಮಾತ್ರ ಆಯಿಲ್ ಚೇಂಜ್ ಮಾಡಬೇಕಾಗಿರೋದು. ಅವ್ರು ಅಪರೂಪಕ್ಕೆ ಹೋದಾಗ ಚೈನ್ ಟೈಟಿಂಗ್ ಆ ಥರ ಸಣ್ಣ ಪುಟ್ಟ ಸರ್ವಿಸ್ ಮಾಡಿಸ್ಬೇಕು. ಎಷ್ಟಾಯ್ತು ಆನ್ ರೋಡ್ ಇದಕ್ಕೆ? ಆನ್ ರೋಡ್ ನಾನು ತಗೋಬೇಕಾದ್ರೆ ಆ್ಯಕ್ಚುಲಿ ಎಕ್ಸ್ಶೋರೂಮ್ ಪ್ರೈಸ್ 14 ಇತ್ತು. ಸೊ ಆನ್ ರೋಡ್ ಬರಬೇಕಾದ್ರೆ 18 lakhs ಆಯಿತು. ಸೊ ಇವಾಗ ಗೌರ್ಮೆಂಟ್ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಮಾಡಿ 20 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಸೊ ಈ ಬೈಕ್ ಬಿಟ್ಟರೆ ಬೇರೆ ಏನಾದರೂ ಆಪ್ಷನ್ ನಿಂತಿದ್ರೆ ನೀವು ಈ ಬೈಕನ್ನು ಕೊಟ್ಬಿಟ್ಟು ಬೇರೆದೇ ಅಂತ ತಗೋತೀರಾ? ಇಲ್ಲಾಂದ್ರೆ ಇದೇ ನಿಮಗೆ ಕಂಪ್ಲೀಟ್ ಬೈಕ್? ಇಲ್ಲ, ಆದರೆ ಅಂಥ ಒಂದು ಚಾನ್ಸ್ ಸಿಕ್ಕಿದ್ರೆ ಇನ್ನೊಂದು ಬೈಕ್ ತಗೊಳ್ತೀನಿ. ಆದರೆ ಇದನ್ನು ನಾನು ಲೈಫ್ ಟೈಮ್ಗೆ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಯಾಕೆಂದರೆ ಇದು ನಿಮಗೆ ಯಾವುದೇ ವಿಷಯದಲ್ಲೂ ನನಗೆ ಬೋರ್ ಮಾಡಿಸಿಲ್ಲ, ಯಾವುದೇ ವಿಷಯದಲ್ಲೂ ಬೇಜಾರು ಮಾಡಿಸಿಲ್ಲ. ಹೌದು, ಸ್ವಲ್ಪ ಎಕ್ಸ್ಪೆನ್ಸಿವ್ ಟು ಮೇಂಟೈನ್, ಆದರೆ ನಿಮಗೆ ಓಡಿಸ್ಬೇಕಾದ್ರೆ ಆ ಎಕ್ಸ್ಪೆನ್ಸಿವ್ ಅನ್ನೋದು ನಿಮ್ಮ ತಲೆಯಿಂದ ಹೊರಟೋಗುತ್ತೆ. ಅಷ್ಟು ಮಜಾ ಕೊಡುತ್ತೆ, ಅಷ್ಟು ಕೊಡುತ್ತೆ. ನೈಸ್, ವೆರಿ ನೈಸ್. ಮತ್ತೆ ಸೀಟಿಂಗ್ ಪೊಸಿಷನ್ ಅಷ್ಟೇ. ಈಗ ಬೇಕಾದ್ರೆ ನಿಮಗೆ ಸೊಂಟ ನೋವು ಬರೋದು ಆ ಥರ ಏನಿಲ್ಲ, ಆರಾಮ್ಸೆ ಫ್ರೀಯಾಗಿ ಹೋಗ್ಬೋದು. ಏನಂತಂದ್ರೆ ಈಗ 200+ ಸಿಟ್ ಮಾಡಬೇಕಾದ್ರೆ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಓಡಿಸೋಕ್ಕೆ. ಅದು ಬಿಟ್ಟರೆ ಡ್ಯಾಮ್ ಕೂಲ್. ನೈಸ್. ಥ್ಯಾಂಕ್ ಯು ಸೋ ಮಚ್ ಉತ್ತಮ್. It was amazing. Thank you. So next up, this is the Z1000 motorcycle. One of a kind. ಇದೊಂಥರ ಏಲಿಯನಿಸ್ಟಿಕ್ ಫೇಸ್ ಎಲ್ಲ ಬಂದು. ವೆರಿ ರೇರ್ ಬೈಕ್ ಆಕ್ಚುಲಿ. ತುಂಬಾ ನೀವು ರೋಡಲ್ಲಿ ನೋಡಕ್ಕೆ ಸಿಗೋದಿಲ್ಲ. ಓಕೆ, ದ ಓನರ್ ಇಸ್ ಮಿಸ್ಟರ್ Tenzin. Hi Tenzin. So when did you buy this bike? In 1 year back. 1 year, okay. Okay, so how many kilometers have you done in this? 1,500. Okay, that's all. Okay. You have not done any long distance touring. Okay. How's the bike for you? Powerful. Okay. All right. So anything you like about this bike or you don't like about this bike? What you like about this bike? You can see the design. the design. Yeah, the design is amazing. And the power also. The power and the sound exhaust. Right. It's a stock exhaust. It's still in stock exhaust, but it has a dual setup, you can see. Not like the other bikes, it has dual setups. No.
Right. So, what do you don't like about the bike? Anything you don't like? It's a raw bike. Okay. It doesn't have any these things. Right. So thank you so much, Stanton. Thank you. Ducati Devil. Again, this is also a rare cruiser. It's a monster of a machine actually. Even though it's a cruiser, it has enormous power. You know, it's again a Ducati with single-sided swing arm. Yes, beautiful machine. The owner is here. Hi, bro. Hi, Hi. Tell me about yourself and your bike. my name is Vinay George. Yeah. This is my bike, Ducati XDR. Yes. So, When did you buy this bike? When did you buy this bike? I bought the bike around 4 years ago. 4 years years old. ago, yeah. How many kilometers have you done in this? Not sure, actually, I think around 2,000-3,000. Okay, okay. What is the reason you bought this bike? When I saw the looks of the bike, initially only I loved it. And I prefer like a bit more comfort bike. Okay. So yeah, that's So you like cruiser bikes more, is it? yeah, not really, but like I think this one is more like a muscle bike. It has a muscle look, but it has a sporty look, but at the same time it has a cruiser look. All right. So where do you get your services and all done? Mostly Mumbai, but also in Bangalore. How many cc is it? 1290. 1290. Okay. 1290. It's a V2, right? Yeah. L2 is it? Don't L ask. twin. I'm just Okay, saying yes. L twin. I think it's Selton. No? Nice. Nice. Very nice motorcycle. Okay, Vinay. Thank you so much. Thank you. So there is a beautiful ZX 10R. It's not your regular 10R. It's a very powerful stage 2 tuned motorcycle. Regular ಆಗಿ ನೀವೇನು ನೋಡ್ತೀರಾ ಆ 10R ಅಂತೂ ಅಲ್ವೇ ಅಲ್ಲ ಇದು. And the owner is proud, Mr. Gagan. Hi Gagan. Hi. Hi, ನಿಮ್ಮ ಗಾಡಿ ಬಗ್ಗೆ ಸ್ವಲ್ಪ ಹೇಳಿ. This is not the regular 10R. Yeah, it's not the So regular ಏನು 10R. ಸ್ಪೆಷಾಲಿಟಿ ನಿಮ್ಮ ಬೈಕ್ ಬಗ್ಗೆ ಅಂತ ಹೇಳಿ. It's not stock. Okay. ಇದಕ್ಕೆ ಸಿ ಪ್ರಾಜೆಕ್ಟ್ ಫುಲ್ ಸಿಸ್ಟಮ್ ಹಾಕಿದೀವಿ ಅಂಡ್ ಇಟ್ ಸ್ಟೇಜ್ 1 ಟ್ಯೂನ್. ಸ್ಟೇಜ್ 1 Yeah, stage 1 tune. ಸ್ಟೇಜ್ 1 ಆದ್ರೂ ಸಖತ್ ಪವರ್ಫುಲ್ ಇದೆ ಮಾತ್ರ. ಇಟ್ಸ್ ಟ್ಯೂನ್ ಪ್ರಾಪರ್ಲಿ ಅದಕ್ಕೆ. ಓಕೆ, ಸೊ ನೀವು ಯಾವಾಗ ತಗೊಂಡಿದ್ದಿ ಬೈಕ್? ನಾನು 2022 ತಗೊಂಡೆ ಬೈಕ್. ತಗೊಂಡೆ. ಆಮೇಲೆ ಎಷ್ಟು ಕಿಲೋಮೀಟರ್ಸ್ ರನ್ ಮಾಡಿದ್ರೆ? ನಾನು ಯೂಸ್ ಬೈಕ್ ತಗೊಂಡಿದ್ದು. ನಾನು ಬೈಕ್ ತಗೊಂಡಾಗ 5000 ರನ್ ಆಗಿತ್ತು. ರೈಟ್ ನಾವು ಇವಾಗ 23,000 ರನ್ ಆಗಿದೆ. ರೈಟ್ ಇವಾಗ 2 ಇಯರ್ಸ್ಲಿ ಆಲ್ಮೋಸ್ಟ್ 15,000 ಓಡಿಸಿದ್ದೀನಿ. ಯಾವ ಇಯರ್ ಮಾಡಲ್ ಇದು? 2018 ಮಾಡಲ್. 2018 ಹನಿಕೂಂಬ್ ಎಡಿಷನ್. ಇದು ಹನಿಕಾಂಬ್ ಎಡಿಷನ್. ಹನಿಕಾಂಬ್ ಎಡಿಷನ್ ಆಕ್ಚುಲಿ ಇದು ಸ್ಟಾಕ್. ಇದು ಬೇರೆ ಬಾಡಿ ಕಿಟ್ ಹಾಕಿರೋದು ನಾನು. ರಫ್ ಯೂಸ್ ಮಾಡ್ತೀವಿ ಅಂತ ಹೇಳಿ ಲೋಕಲ್ ರೈಡ್ಸ್ ಎಲ್ಲ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಇದಾಗ್ತಿರುತ್ತೆ ಅಂತ ಬಾಡಿ ಕಿಟ್ ಹಾಕಿದ್ದೀನಿ. ಸೊ ಏನ್ ಸ್ಪೆಷಲ್ ನಿಮ್ಮ 10R ಅಲ್ಲಿ ರೆಗ್ಯುಲರ್ 10R ಕಿಂತ ಸ್ಟೇಜ್ 1 ಆದ್ಮೇಲೆ ಬೇರೆ ಏನೆಲ್ಲ ಮಾಡಿಸಿದ್ರ? ಸ್ಟೇಜ್ 1 ಬ್ರೇಕ್ ಲೈನ್ಸ್ ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ HCL ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಹಾಕ್ಸಿದ್ದೀನಿ ಇಲ್ಲಿ. ಸೊ ಅದೊಂದೇ ಮೇನ್ ಅಪ್ಗ್ರೇಡ್ ಮಾಡೋದು ಅಂದ್ರೆ ಎಕ್ಸಾಸ್ಟ್ ಹಾಕಿದೀವಿ. ಫುಲ್ ಸಿಸ್ಟಮ್ ಅಲ್ವಾ? ಸಿ ಪ್ರಾಜೆಕ್ಟ್ ಹಾಕ್ಸಿರೋದು. ಪ್ರಾಜೆಕ್ಟ್. ಯಾ, ಸಣ್ಣ ಪುಟ್ಟ ಅದು ಈ ವೈಸರ್ ಹಾಕ್ಸಿದ್ದೀನಿ ಬೇರೆ. ಬಬಲ್ ಅಷ್ಟೇ ಬೇಸಿಕ್ ಅಪ್ಗ್ರೇಡ್ಸ್ ಮಾಡಿರೋದು. ಸ್ಟೇಜ್ 1 ಏನೆಲ್ಲ ಬೇಕು ಅದೆಲ್ಲ ಮಾಡ್ತೀನಿ. ಸೊ ನಿಮ್ಮ ಗಾಡಿ ರೆಗ್ಯುಲರ್ ಗಾಡಿ ಅಲ್ಲ ಅಂತ ತೋರ್ಸೋದಕ್ಕೆ ನಮ್ಮ ವ್ಯೂವರ್ಸಿಗೆ ಒಂದ್ಸಲ ನಿಮ್ಮ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ತೋರಿಸಿ. ಒಂದ್ಸಲ ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್. Look at the roar. Wow. Shit. Feel hoಯ್ತು. Amazing bro. Amazing sound. Thank you so much Gagan. Okay, so we have another Africa twin. So Juki in Africa twin notice. So this is new one. Okay, so let's talk to the owner. Actually, hey. So next up we have Africa twin. This is all black Africa twin. So
This looks something different with the matte feel. So we have a owner here. Is actually not the owner, but his dad doesn't want to talk. So he's on behalf of him. Okay. Hi. So tell me about your dad's machine. I know these guys are actually automotive enthusiasts. They have good lineups. They have a Fireblade also. So this is their Africa Twin. Yeah, bro. So when have you bought this and how many kilometers? In 2023 Feb. Yeah, so this was the last Africa Twin sold in India. So Honda had got 150 of 1100s to India. Oh, So this was in the 150. This was the last bike sold. okay. So till date, still the last bike was sold in India. All right. So what's special about this bike than the other bike what we see there? So apart from the paint scheme, what is special? Is it a oh, it's a Automatic bike. So this is bro, you can see this. This is a dual clutch. So yeah. So this is your drive mode selector here. Okay. You can go to drive sport, automatic and manual. So when you go to manual mode, you can shift from the pedals over here. So this is your plus over here. Style there. So that's So there is no like your pedal clutch here. shifters. There's no clutch here. You can see. Clutch illa idralli. Okay. So that is a manual one actually. What we saw. This is the automatic one. So how many kilometers have you done in this? It has done about 5 kilometers in 2 years. Okay. So what mods have you done in this? We have got this, the crash guard, the fog lamp, the rear crash guard, the center stand, and also the phone mount, the top fog lamp. So haven't you gone for? You're not gone for any exhaust or something like that? No, the bike is stock. Stock. Yeah, it's a smooth, very smooth exhaust. Very smooth. Okay. All right, I see. There is something else also in this bike which is very special. You can see this. This has added another 20 bhp to the motorcycle. Okay. Thank you so much, Tarun. Nice having you here. Bye. The Z900, the proud owner, Mr. Sachin. Hi, Sachin. Hello. Hi, Sachin. ಹೇಳಿ ನಿಮ್ಮ ಬೈಕ್ ಬಗ್ಗೆ ಯಾವ ತಗೊಂಡ್ರಿ ಬೈಕ್ ಏನಕ್ಕೆ Z900 ತಗೊಂಡ್ರಿ? 2018 model. ಇದು ಬಂದು ಸೊ ಕಂಫರ್ಟ್ ಓಡ್ಸಕ್ಕೆ Z900. Very stock bike. ಸ್ಟಾಕ್ ಬೈಕ್. ಏನ್ changes ಇಲ್ಲ. ಯಾಕೆ Z900 ತಗೊಂಡ್ರಿ? Because I like the naked. Okay, naked bikes ನಿಮ್ಗೆ ಇಷ್ಟ. Okay, ನಿಮ್ಗೆ naked ಇಷ್ಟ. Naked bikes. Bikes ಇಷ್ಟ. Okay. ಆಲ್ರೆಡಿ ಎಷ್ಟು ಕಿಲೋಮೀಟರ್ಸ್ ಮಾಡಿದ್ದೀರಾ ಈ ಬೈಕ್ ಅಲ್ಲಿ? Around 18,000. Okay. So Seconds ತಗೊಂಡಿರೋದು. okay, that's fine. ಯಾಕೆ ಏನ್ mods ಮಾಡಿಲ್ಲ? ಏನ್ರಿ? ಏನಕ್ಕೆ ಏನು mods ಏನು ಮಾಡಿಲ್ಲ? ಎಕ್ಸಾಸ್ಟ್ ಸಿಸ್ಟಮ್ ಅದೆಲ್ಲ ಏನು ಹಾಕಿಲ್ಲಲ್ಲ? ಸ್ವಲ್ಪ ದಿನ ಆಗಲಿ ಅಂತ. ಅಪ್ಕಮಿಂಗ್ ಡೇಸ್ ಅಲ್ಲಿ ಓಕೆ. ಸೊ ಓವರ್ ಆಲ್ ಆಗಿ ಬೈಕ್ ಖುಷಿನಾ ನಿಮಗೆ? ಏನಾದರೂ ಅಪ್ಗ್ರೇಡ್ ಮಾಡೋದಿದ್ರೆ ಈ ಬೈಕ್ ಬಿಟ್ಟರೆ ಬೇರೆ ನೆಕ್ಸ್ಟ್ ಯಾವ್ದು ಅಪ್ಗ್ರೇಡ್ ಮಾಡ್ತೀರಾ? 10R. Okay, 10R fan. Okay. Okay, nice talking to you, Sachin. Thank you so much.
Productions. Oh shit, straight